Hello guys, welcome back to my YouTube channel. So yeah, ಇವತ್ತು ಕೂಡ ನಂದು ತುಂಬಾ ವೈರಲ್ ಆಗ್ತಿರೋ ವಿಡಿಯೋಸ್ ಬಂದ್ಬಿಟ್ಟು ಟೆಂಪಲ್ಸ್ ಗಳ ವಿಡಿಯೋಸ್ ವೈರಲ್ ಆಗ್ತಾ ಇದೆ. ಸೊ ಅದಕ್ಕೆ ನಾನು ಹೇಗಿದ್ರು ಇವತ್ತು ಬನಶಂಕರಮ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಸೊ ನಿಮ್ಮನ್ನ ಜೊತೆನಲ್ಲಿ ಕರ್ಕೊಂಡು ಹೋಗೋಣ ಅಂತ ಅನ್ಕೊಂಡು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಓಕೆನಾ? ಸೊ ಬನಶಂಕರಿನಲ್ಲಿ ಬೆಂಗಳೂರಿನಲ್ಲಿ ಬನಶಂಕರಮ್ಮ ಇದಾರಲ್ಲ, ತುಂಬಾ ಜನಕ್ಕೆ ತುಂಬಾ ಅಲ್ಲ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತೇ ತುಂಬಾ ಫೇಮಸ್ ದೇವರು. ಸೊ ಅಲ್ಲಿ ನಂದು ಆಕ್ಚುಲ್ ಆಗಿ ನಂದು 5 weeks ಏನೋ ತುಪ್ಪ ದೀಪ ಹಚ್ತೀನಿ ಅಂತ ನಂದು ಹರಕೆ ಇತ್ತು ಒಂದು. ಸೊ ಇವತ್ತು ಲಾಸ್ಟ್ ವೀಕ್, ಸೊ ಈ ಫ್ರೈಡೆ ಶುಕ್ರವಾರ ಲಾಸ್ಟ್ ವೀಕ್ ಆಷಾಢ ಇರೋದ್ರಿಂದ ತುಂಬಾ ಪವರ್ಫುಲ್ ಕೂಡ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ ಇವಾಗ. ಪಟಪಟ ಅಂತ ಬೇಗ ರೆಡಿ ಆಗ್ಬಿಡೋಣ ಅಂತ ಅಂದ್ಬಿಟ್ಟು ಏನೋ ನೋಡಿ, ಈ ಯೆಲ್ಲೋ ಕಲರ್ ಸ್ಯಾರಿಗೆ ಈ ಬ್ಲೌಸ್ ನ ಮ್ಯಾಚ್ ಮಾಡ್ತಾ ಇದ್ದೀನಿ. ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ಹೆಂಗ್ ಕಾಣುತ್ತೆ ಫೈನಲ್ ಲುಕ್ ಅಂತ ಬಟ್ ನೋಡೋಣ. ಸೊ ಇಫ್ ಏನಾದ್ರು ಇದು ಮ್ಯಾಚ್ ಆಗ್ಲಿಲ್ಲ ಈ ಬ್ಲೌಸ್ಗೆ ಅಂತಂದ್ರೆ ಸ್ಯಾರಿನ ಚೇಂಜ್ ಮಾಡ್ಬಿಟ್ಟು ಈ ಸ್ಯಾರಿ ಉಟ್ಕೊಂತೀನಿ. ಈ ಸ್ಯಾರಿ ಆಕ್ಚುಲಿ ನಂದು ಸ್ಯಾರೀಸ್ ರೀಸೆಂಟ್ ಸ್ಯಾರಿ ಪರ್ಚೇಸ್ ಸ್ಯಾರೀಸ್ ವಿಡಿಯೋಸ್ ನಲ್ಲಿ ಹಾಕಿದೀನಿ. ಇದನ್ನ ಕಂಪ್ಲೀಟ್ ಆಗಿ ಹಾರ್ಟ್ ಗಳ ಇರೋದು, ಈ ತರ ಫುಲ್ ಹಾರ್ಟ್ ಇದೆ ಸ್ಯಾರಿ ಫುಲ್ಲು. ಸೊ ಈ ಸ್ಯಾರಿ ಎರಡರಲ್ಲಿ ಒಂದನ್ನ ಚೂಸ್ ಮಾಡಿ ಹಾಕೊಂತೀನಿ. ಸೊ ಎಸ್, ಈಗ ಬೇಗ ಬೇಗ ರೆಡಿ ಆಗಿ ಬರ್ತೀನಿ ನಿಮ್ ಮುಂದೆ. ಸೊ ಎಸ್, ಸ್ಯಾರಿ ಹಾಕೊಂಡು ರೆಡಿ ಆಗಿದ್ದೀನಿ. ಕಂಪ್ಲೀಟ್ ಆಗಿ ಬ್ಲೌಸ್ ಈ ಸ್ಯಾರಿಗೆ ಮ್ಯಾಚ್ ಆಗ್ತಾ ಇದೆ. ಫುಲ್ ಲುಕ್ ತೋರ್ಸೋದಕ್ಕಾಗಲ್ಲ. ಓಕೆ, ಟ್ರೈ ಮಾಡೋಣ. ಓಕೆ, ಇವಾಗ ಪಟಪಟ ಅಂತ ಬೇಗ ಫೇಸ್ಗೆ ರೆಡಿ ಆಗ್ಬಿಡೋಣ. ನಾನು ಯೂಶುವಲ್ ಆಗಿ ಯೂಸ್ ಮಾಡೋ ಎಮೋಲಿನ್ ಮಾಯಿಶ್ಚರೈಸರ್. ಪಿಂಪಲ್ಸ್ ಈ ನಡುವೆ ತುಂಬಾ ಆಗ್ತಾ ಇದೆ ಇಲ್ಲಿ ನೋಡಿ. ಏನ್ ಸ್ಕಿನ್ ಕೇರ್ ಏನೋ ಚೇಂಜ್ ಮಾಡೋಣ ಅಂತ ಹೋದೆ, ಬಟ್ ಅದು ಇನ್ನೇನೋ ಆಗ್ತಾ ಇದೆ. ಅಂಡ್ ಡಿಕನ್ಸ್ಟ್ರಕ್ಟ್ ಅವ್ರದ್ದು ಸನ್ಸ್ಕ್ರೀನ್ ಖಾಲಿ ಆಗ್ಬಿಟ್ಟಿದೆ, ತರಿಸ್ಕೋಬೇಕು. ಸ್ಯಾಲ್ರಿವರೆಗೂ ಕಾಯ್ಬೇಕು. ನೆಕ್ಸ್ಟ್ ಬಟ್ ಓಕೆ, ಈ ಮಂತ್ ಮೇಂಟೈನ್ ಆಗುತ್ತೆ. ಟೈಟ್ ಆಗ್ಬಿಟ್ಟಿದೆ, ದಪ್ಪ ಆಗ್ಬಿಟ್ಟಿದೀನಿ. ಇಲ್ಲೆಲ್ಲ ನೋಡಿ ಇಷ್ಟು ಫ್ರೀ ಆಗಿದೆ, ಇಲ್ಲಿ ಮಾತ್ರ ಟೈಟ್ ಆಗ್ಬಿಟ್ಟಿದೆ. ಹೊಲಿಗೆ ಬಿಚ್ಚಬೇಕಿತ್ತೇನೋ, ಟೈಮ್ ಇಲ್ಲ ಈಗ. ಹಾಗೆ ಪಟ ಅಂತ ಏನೋ ಲಿಪ್ ಬಾಮ್ ಹಾಕೊಂಡು, ಓಕೆ, ಅದ್ರ ಮೇಲೆನೆ ಲಿಪ್ಸ್ಟಿಕ್. ಯಾವ್ದಿದು? ಸ್ವಿಸ್ ಬ್ಯೂಟಿ ಅವ್ರದ್ದು ಮ್ಯಾಟ್ ಲಿಪ್ ಅಂತ. ಸೊ ಮೇಲೆಲ್ಲ ಬಂದ್ಬಿಡ್ತಲ್ಲ. ಎಸ್, ಈಗ ಹಾಗೆ ಇದಕ್ಕೆ ಬಿಂದಿ. ಎಸ್, ಆಯ್ತು, ನಂದು ರೆಡಿ ಆಯ್ತು. ಇವಾಗ ಪಟಪಟ ಅಂತ ಬೇಗ ದೇವಸ್ಥಾನಕ್ಕೆ ಹೊರಡದೆ. ಇಷ್ಟೇ, ಹೆಣ್ಮಕ್ಳು ಸ್ಯಾರಿನಲ್ಲಿ ಸಿಂಪಲ್ ಆಗಿ ರೆಡಿ ಆದ್ರೇನೆ ಚೆನ್ನಾಗಿ ಕಾಣಿಸೋದು. ಜಾತ್ರೆ ಹೆಂಗ್ ರೆಡಿ ಆದ್ರೆ ಜಾತ್ರೆ ಹಂಗೆ ಕಾಣಿಸ್ತಾರೆ. ಸೊ ಸಾಕು, ಇಷ್ಟು ಸಿಂಪಲ್ ಆಗಿ ಅಂತ ಅನ್ಕೊಂಡಿದೀನಿ. ಎಸ್, ಹೊರಡೋಣ ಇವಾಗ. ಸೊ ಈಗ ನೆಕ್ಸ್ಟ್ ದೇವಸ್ಥಾನದಲ್ಲೇನೆ ಸಿಗೋಣ. ಓಕೆನಾ? ಬೈ ಬಾಯ್.
ದೇವಸ್ಥಾನಕ್ಕೆ ಬಂದ ತಕ್ಷಣ ಪಾರ್ಕಿಂಗ್ ಮಾಡಿಬಿಟ್ಟು ಈಚೆಗಡೆ ಏನೋ ತುಪ್ಪ ದೀಪ ತಗೊಳ್ಳೋಣ ಅಂತ ಬಂದೆ. ಸೊ ಇವತ್ತು ಆಷಾಢ ಶುಕ್ರವಾರ ಆಗಿರೋದ್ರಿಂದ ಜನ, ನಾನು ಅನ್ಕೊಂಡೆ ತುಂಬಾ ಜನ ಇರ್ತಾರೆ ಅಂತಂತ, ಬಟ್ ಓಕೆ ಕಮ್ಮಿ ಇದ್ರು. ಮತ್ತೆ ಇಲ್ಲಿದೇನು ಅಂತಂದ್ರೆ ಅಂಗಡಿಗಳಲ್ಲಿ ತಟ್ಟೆ ಎತ್ಕೊಂಡು ಹೋಗ್ಬಿಡ್ತಾರೆ ಅಂತ ಅಂದ್ಬಿಟ್ಟು 200 ರೂಪಾಯಿ ಇಸ್ಕೊಂತಾರೆ. 9 ಇರೋ ದೀಪಗೆ 100 ರೂಪಾಯಿ ಇಸ್ಕೊಂತಾರೆ, 5 ದೀಪ ಇರೋದಕ್ಕೆ 50 ರೂಪಾಯಿ ಇಸ್ಕೊಂತಾರೆ. ಸೊ ತಟ್ಟೆ ಎತ್ಕೊಂಡು ಹೋಗ್ಬಿಡ್ತಾರೆ ಅಂದ್ಬಿಟ್ಟು ಅಡ್ವಾನ್ಸ್ ಪೇಮೆಂಟ್ ಅಂದ್ಬಿಟ್ಟು 200 ರೂಪಾಯಿ ಇಸ್ಕೊಂತಾರೆ, ವಾಪಸ್ ತಟ್ಟೆ ಕೊಟ್ಮೇಲೆ 100 ರೂಪಾಯಿ ರಿಟರ್ನ್ ಕೊಡ್ತಾರೆ. ಸೊ ಅದೇ ರೀಸನ್ಗೆ ನಾನು ಅನ್ಕೊಂಡೆ, ಅಂದ್ರೆ ನಾನು ಈ ಶಾಪ್ಗೆ ಹೋಗಿರ್ತಾವ ಹಿಂಗೆ ಇಸ್ಕೊಂಡ್ರು, ಬಟ್ ಅಲ್ಲಿ ಏನು ಗರ್ಭಗುಡಿ ಎದುರುಗಡೆ ಅಂಗಡಿಗಳಿದೆಯಲ್ಲ ಅಲ್ಲಿ 100 ರೂಪಾಯಿನೇ ಇಸ್ಕೊಂತಾರೆ. ಹೆಂಗಿದ್ರು ಓಕೆ ಮೇಡಮ್ ಅಂತ ಹೇಳ್ತಾರೆ. ಬಟ್ ಇದು ಪಾರ್ಕಿಂಗ್ ಎಕ್ಸಿಟ್ ಸೈಡ್ ನಲ್ಲಿ ಇರುವಂತ ಶಾಪ್ ಇದು. ಬಟ್ ಓಕೆ, ಏನ್ ಮೋಸಲ ಏನು ಮಾಡಲ್ಲ, ಬಟ್ ಕೊಡ್ತಾರೆ. ಸೊ ಹಾಗೆ ನಾನು ಅವ್ರು ಹೇಳ್ದಾಗೆ 200 ರೂಪಾಯಿನ ಫೋನ್ ಪೇ ಮಾಡಿದೆ. 100 ರೂಪಾಯಿ ಕ್ಯಾಶ್ ಕೊಟ್ಬಿಟ್ಟಿದೆ, 100 ರೂಪಾಯಿ ಆಮೇಲೆ ಈಸ್ಕೊಂಡು ಮತ್ತೆ ರಿಟರ್ನ್ ತಟ್ಟೆ ಕೊಟ್ಟಾಗ 100 ರೂಪಾಯಿ ಈಸ್. ಮಳೆ ಅಂತೂ ಜಾಸ್ತಿನೇ ಆಯ್ತು, ಒಳಗಡೆ ಹೋಗಿ ಮಾಡ್ಬೇಕಷ್ಟೇ. ಸೀರೆ ಅಂತೂ ಹೋಯ್ತು, ಮಳೆ ಫುಲ್ ಜೋರೇ ಆಗೋಯ್ತು. ನೋಡಿ, ನಾನು ಹೇಳ್ದಾಗೆ ಆಕ್ಚುಲ್ ಆಗಿ ಆಷಾಢ ಶುಕ್ರವಾರ ಆಗಿರೋದ್ರಿಂದ ತುಂಬಾ ಕ್ರೌಡ್ ಇರುತ್ತೆ ಅನ್ಕೊಂಡಿದ್ದೆ, ಬಟ್ ನಿಜವಾಗ್ಲೂ ಏನೂ ಜನ ಇರಲಿಲ್ಲ. ನಾರ್ಮಲ್ ನಾನು ಡೇಸ್ನಲ್ಲಿ ಹೋಗ್ತಿದ್ದಾಗಿಂತನೂ ಒಂದು ಸ್ವಲ್ಪ ಜನ ತುಂಬಾ ಕಮ್ಮಿನೇ ಇದ್ರು. ಬಟ್ ಅದ್ರಲ್ಲಿ ಏನಪ್ಪ ನಾನು ಮಾಡಿದ್ದು ಒಳ್ಳೆ ಕೆಲಸ ಅಂತಂದ್ರೆ, ನಾನು 3 ಗಂಟೆ ಹಾಗೆ ಹೋಗಿದ್ದೆ ಅಲ್ಲಿಗೆ. ಸೊ ಆವಾಗ ಇನ್ನು ಜನ ಏನು ಸ್ಟಾರ್ಟ್ ಆಗಿರ್ಲಿಲ್ಲ. ಹೌದು, ಬರ್ತಾ ಇದ್ರು, ಬಟ್ ಅಷ್ಟು ಇರ್ಲಿಲ್ಲ. ತುಂಬಾ ಅಂದ್ರೆ ತುಂಬಾನೇ ನೆಮ್ಮದಿಯಾಗಿ ಕಣ್ ತುಂಬಿಸ್ಕೊಂಡೆ ದೇವ್ರನ್ನ. ಅದು ಆಷಾಢದಲ್ಲಿ ಮಳೆ ಬರ್ತಾ ಇರೋದ್ರಿಂದ ಫುಲ್ಲು ಜನ ಎಲ್ಲ ಒಳಗಡೆನೆ ಸ್ಟ್ರಕ್ ಆಗಿ ಒಳಗಡೆನೆ ನಿಂತ್ಕೊಂಡ್ಬಿಟ್ಟಿದ್ರು. ಈಚೆನೂ ಹೋಗಕ್ ಆಗ್ತಾ ಇರ್ಲಿಲ್ಲ, ಏನೂ ಇಲ್ಲ. ನಾನು ಇವಾಗ ನಿಂತಿರೋ ಬ್ಯಾಕ್ ಸೈಡ್ ನಲ್ಲೂ ಕೂಡ ನೋಡಿ ಇಲ್ಲಿ ಎಷ್ಟು ಜನ ಕೂತಿದ್ದಾರೆ ಅನ್ಬಿಟ್ಟು. ಅಷ್ಟು ಮಳೆ ಬರ್ತಾ ಇದೆ, ನೀರ್ ನಿಂತಿದೆ ನೋಡಿ ಹೇಗ್ ನಿಂತಿದೆ, ಆ ತರ ಮಳೆ ಬರ್ತಾ ಇತ್ತು. ಬಟ್ ದೇವ್ರನ್ನ ಮಾತ್ರ ತುಂಬಾ ಚೆನ್ನಾಗಿ ದರ್ಶನ ಮಾಡ್ಕೊಂಡೆ. ತುಂಬಾ ನೋಡ್ಬೋದು. ಇವತ್ತು ಮಳೆ ಬರ್ತಾ ಇರೋ ರೀಸನ್ಗೂ ಅದಕ್ಕೂ ಮಳೆ ಏನೋ ದೇವ್ರನ್ನ ತುಂಬಾ ನೆಮ್ಮದಿಯಾಗಿ ಇಲ್ಲೇ ಮುಂದೆ ಹತ್ತತ್ರ ಆಲ್ಮೋಸ್ಟ್ ಒಂದು 20-25 ಮಿನಿಟ್ಸ್ ಇಂದ ನಿಂತಿದ್ದೀನಿ ಇಲ್ಲಿ ಮುಂದೆನೆ.
ಆರಾಮಾಗಿ ನೋಡ್ಬೋದು. ಫುಲ್ಲು ಜನ ಎಲ್ಲ ಮಳೆ ಬಂದಿದೆ ಅಂದ್ಬಿಟ್ಟು ಎಲ್ಲ ಓಡಿ ಬಂದಿದ್ದಾರೆ. ಈವನ್ ನಾನು ಕೂಡ ಆಲ್ಮೋಸ್ಟ್ ಫುಲ್ಲು ಕೂಡ ನೆನ್ಬಿಟ್ಟಿದ್ದೀನಿ. ಓ ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ನಾನು ತೋರಿಸಿದ್ದೀನಿ ಅಂತ ಅಂದ್ಬಿಟ್ಟು. ಸೀರೆ ಹಾಕೊಂಡು ಬಂದಿದ್ದು ಇವತ್ತು ಯಾಕಾದ್ರೂ ಹಾಕೊಂಡು ಬಂದು ಅಂತ ಅನ್ಸ್ಬಿಡ್ತು. ಸೊ ಫೈನಲ್ ಆಗಿ ಪೂಜೆ ಎಲ್ಲಾನು ಮುಗಿಸಿ ಲಾಸ್ಟಲ್ಲಿ ಅವ್ರಿಗೆ ತಟ್ಟೆ ಕೊಡ್ಬೇಕಾಗಿತ್ತಲ್ಲ. ಸೊ ತಟ್ಟೆ ಕೊಟ್ಬಿಟ್ಟು ಅವರು 100 ರೂಪೀಸ್ ರಿಟರ್ನ್ ಕೊಡ್ತಾರೆ ಅಂತ ಹೇಳಿದ್ನಲ್ಲ. ಸೊ ಅದನ್ನ ಈಸ್ಕೊಂಡು ಪಾರ್ಕಿಂಗ್ ಹತ್ರ ಬಂದೆ. ಸೊ ಫುಲ್ಲು ನೆಂದೋಗ್ಬಿಟ್ಟಿದ್ದೀನಿ ಗುರು, ನಿಜವಾಗ್ಲೂ ಫುಲ್ಲು ನೆಂದೋಗ್ಬಿಟ್ಟಿದ್ದೀನಿ. ಏನು ಮಾಡೋಕ್ಕಾಗಲ್ಲ. ಸೀರೆ ಹಾಕೊಂಡು ಬಂದಿದ್ದೆ ನನ್ನ ತಪ್ಪು ಆಗೋಯ್ತು ಅನ್ಸುತ್ತೆ. ಇವತ್ತು ಹಿಂಸೆ ಆಗೋಯ್ತು ಸ್ಯಾರಿನಲ್ಲಿ ಸರ್ ಎಲ್ಲ ಹಿಡ್ಕೊಂಡು ಹೋಗೋ ಅಷ್ಟರಲ್ಲಿ. ಫುಲ್ಲು ನೆಂದು ಬಿಟ್ಟಿದ್ದೀನಿ ನೋಡಿ. ಫುಲ್ಲು ವೆಟ್ಟ, ಏನೂ ಇಲ್ಲ. ಓಕೆ, ಮನೆಗೆ ಹೋಗಿ ಇವಾಗ ನೆಕ್ಸ್ಟು ಅಲ್ಲಿ ಸಿಗ್ತೀನಿ. ಇವಾಗಂತೂ ಕಂಟಿನ್ಯೂಯೇಷನ್ ಅಂತೂ ಮಾಡೋದಕ್ಕಾಗಲ್ಲ ವೀಡಿಯೋನ. ಸೊ ಅಲ್ಲೇ ಹೋಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮನೆಯಲ್ಲಿ ಹೇಗೂ ನೆಂದಿದ್ದೀನಿ, ನೆನ್ಕೊಂಡೇ ಹೋಗ್ಬಿಡೋಣ ಫುಲ್ಲು ಮನೆಗೆ. ಸ್ಯಾರಿ ಹಾಕಿರೋದೇ ದೊಡ್ಡ ಪ್ರಾಬ್ಲಮ್ ಆಗೋಯ್ತು ಇವತ್ತು. Okay guys, so see you later. ಈ ರೇಂಜಿಗೆ ನೆನ್ಕೊಂಡು ಬಂದಿದ್ದೀನಿ ನಾನು. ಫುಲ್ಲು ದೇವ ಆಗ್ಬಿಟ್ಟಿದೆ. ಇವ್ರು ಬಂದ ತಕ್ಷಣ ಹೆಂಗೆ ಕುಂಡಾಡ್ತಿದ್ರು ಎಲ್ಲಮ್ಮ. ಎಲ್ಲಿ ಚಿನ್ನ? ಓನದ ಡೈಸಿ ಎಲ್ಲಿ? ಡೈಸಿ ಚಿನ್ನ, ಡೈಸಿ ಓನಮ್ಮ, ಓನ ಕಂದ. ಆಯ್ತು ಹಿಂಗೆ. ಸೊ ಇಲ್ಲಿಗೆ ವ್ಲಾಗ್ನ ಮುಗಿಸ್ತೀನಿ. ಸೊ ಅಷ್ಟೇ, ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗೋಣ. ಟಾಟಾ, ಬೈ ಬೈ, ಟೇಕ್ ಕೇರ್.